Hi friends, very good morning one and all. Myself Manjunath, lecturer in economics, the Golden Wings PU College. Dear students, previous last class we have discussing about the first introduction chapter. ಅಂತಂದ್ರೆ ಬಿಫೋರ್ ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಇಂಡಿಯನ್ ಎಕಾನಮಿ ಡೆವಲಪ್ಮೆಂಟ್ ಅಂತಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಡಿಯರ್ ಸ್ಟೂಡೆಂಟ್ಸ್ ಡಿಸ್ಕಷನ್ ಮಾಡಿದೀವಿ. ಟುಡೇ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ಯೂನಿಟ್ ಅಂತಂದ್ರೆ ಈ ಒಂದು ಚಾಪ್ಟರ್ ನಂಬರ್ 1 ಯೂನಿಟ್ ಸೆಕೆಂಡ್ ಘಟಕ 2 ಚಾಪ್ಟರ್ ನಂಬರ್ 1 ಫಸ್ಟ್ ಚಾಪ್ಟರ್ ಎಕನಾಮಿಕ್ ರಿಫಾರ್ಮ್ಸ್ ಸಿನ್ಸ್ 1991 1991ರ ಆರ್ಥಿಕ ಸುಧಾರಣೆಗಳು 1991ರ ಒಂದು ಆರ್ಥಿಕ ಸುಧಾರಣೆಗಳು. ಸ್ಟೂಡೆಂಟ್ಸ್, ಪ್ರೀವಿಯಸ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಯಾವ ಟೈಪ್ ಅಲ್ಲಿ ಇತ್ತು, ಯಾವ ಸಿಚುವೇಶನ್ ಅಲ್ಲಿ ಇತ್ತು ನಮ್ಮ ಇಂಡಿಯನ್ ಎಕಾನಮಿ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಡಿಸ್ಕಷನ್ ಮಾಡಿದೀವಿ. ಬಟ್ ಈ ಆಫ್ಟರ್ ಇಂಡಿಪೆಂಡೆಂಟ್, ಬಿಫೋರ್ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋಣ ಟುಡೇ ಕ್ಲಾಸ್ ಅಲ್ಲಿ. Dear students, unit second, chapter number 1, economic reform since 1991. First chapter is the liberalization, privatization, and globalization and appreciation. ಅಂದ್ರೆ LPC ಕಾನ್ಸೆಪ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಇಂಡಿಕೇಟ್ ಮಾಡ್ತೀವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ದೆನ್ ಗ್ಲೋಬಲೈಸೇಷನ್ ಅಂಡ್ ಅಪ್ರಿಷಿಯೇಷನ್ ಅಂತಂದ್ರೆ ಈ ಒಂದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಒಂದು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್ ಈ ಕ್ಲಾಸ್ ಅನ್ನ ತಿಳ್ಕೊಳ್ಳೋಣ. ಫಸ್ಟ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಈಗ ಸಪೋಸ್ ಯಾವ ತರ ಇದೆ, ಯು ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಚಾಪ್ಟರ್ that since independence India followed the mixed economy framework by combining the advantages of the capitalist economy system. These students ಅಂತಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಿನ್ಸ್ ಇಂಡಿಪೆಂಡೆನ್ಸ್, ಭಾರತ ಸ್ವತಂತ್ರ ಆಗೋವರೆಗೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಕಾನಮಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಈ ಅಂತಂದ್ರೆ ದ ಮಿಕ್ಸ್ಡ್ ಎಕಾನಮಿ ಫ್ರೇಮ್ವರ್ಕ್ ಬೈ ಕಂಬೈನಿಂಗ್ ದ ಅಡ್ವಾಂಟೇಜಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ಸಿಸ್ಟಮ್ ಅಂತಂದ್ರೆ ಮಿಶ್ರ ಆರ್ಥಿಕತೆ ಅನ್ನೋದೇನಾಗಿದೆ ಅಂತಂದ್ರೆ ಒಂದು ಭಾರತದ ಆರ್ಥಿಕತೆಯಲ್ಲಿ ಖಾಸಗಿ ಅಥವಾ ಬಂಡವಾಳಶಾಹಿ ಆರ್ಥಿಕತೆ ಏನಿದೆಯೋ, ಬಂಡವಾಳಶಾಹಿ ಆರ್ಥಿಕತೆಗೆ ಏನಾಗಿದೆ ಅಂತಂದ್ರೆ ಒಂದು ವರದಾನ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ with those of the socialist economic system, some scholars argue that over the year ಅಂತಂದ್ರೆ system with economic system with those of socialist economic system, some scholars argue that over the years ಅಂತಂದ್ರೆ ಏನ್ ಈ ಒಂದು ಸಮಾಜವಾದಿ ಶಾಹಿ ಅರ್ಥವ್ಯವಸ್ಥೆ ಇತ್ತು, ಸಮಾಜವಾದಿ ಶಾಹಿ ಅರ್ಥವ್ಯವಸ್ಥೆ ಅನ್ನೋದೇನಾಗ್ತಿತ್ತು ಅಂತಂದ್ರೆ ಕೆಲವೊಂದು ವರ್ಷಗಳ ನಂತರ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದೆ ಅಂತಂದ್ರೆ ದಿಸ್ ಪಾಲಿಸಿ ರಿಸಲ್ಟೆಡ್ ಇನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆರೈಟಿ ಆಫ್ ರೂಲ್ಸ್ ಅಂಡ್ ಲಾಸ್ ವಿಚ್ ವೇರ್ aimed at controlling and regulating the economy ended up instead in hampering the process of growth and development. ಅಂದ್ರೆ ಈ ಒಂದು ಹೊಸ ಆರ್ಥಿಕ ನೀತಿ, ಇದನ್ನ ನಾವೇನಂತ ಕರಿತೀವಿ, ಹೊಸ ಆರ್ಥಿಕ ನೀತಿ. ಈ ಒಂದು ಹೊಸ ಆರ್ಥಿಕ ನೀತಿ ಏನಾಗಿದೆ ಅಂತಂದ್ರೆ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಹೊಸ ರೀತಿಯಾದಂತಹ ಅನೇಕ ರೀತಿಯಾದಂತಹ ನೀತಿ ನಿಯಮಗಳನ್ನ ಏನ್ ಮಾಡಿದೆ ಅಂತಂದ್ರೆ ಜಾರಿಗೆ ತಂದಿದೆ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಪಾಲಿಸಿ resulted in the establishment of variety of rules and laws which were aimed at controlling and regulating the economy, ended up instead in hampering the process of growth and development. Others state that India, which started this developmental path from near stagnation, has since been able to achieve growth in savings,
developed a diversified industrial sector which produced a variety of goods and has experienced sustained expansion of agriculture output, which has ensured food security in 1991. ಅಂತಂದ್ರೆ ನಮ್ಮ ಭಾರತದಲ್ಲಿ ಏನು ಈ ಒಂದು ಅನೇಕ ರೀತಿಯಾದಂತಹ ಆರ್ಥಿಕ ಅಭಿವೃದ್ಧಿ ಇದೆಯೋ, ಆರ್ಥಿಕ ಅಭಿವೃದ್ಧಿ ಅನ್ನೋದು ಏನಾಗ್ತಿತ್ತು ಅಂತಂದ್ರೆ ಅನೇಕ ರೀತಿಯಾದಂತಹ ರಾಜ್ಯಗಳನ್ನ ಒಳಗೊಂಡಂತಹ ದೇಶ ಆಗಿರೋದ್ರಿಂದ ಹಂತ ಹಂತವಾಗಿ ಏನಾಗ್ತಿದೆ ಅಂತಂದ್ರೆ ಹೊಸ ಆರ್ಥಿಕ ನೀತಿ ಏನ್ ಬಂತೋ, ಹೊಸ ಆರ್ಥಿಕ ನೀತಿಯ ಅವಧಿಯಲ್ಲಿ ಏನಾಗ್ತಿದೆ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಈ ಒಂದು ಹೊಸ ಆರ್ಥಿಕ ನೀತಿಗೆ ಸಂಬಂಧಪಟ್ಟಂತೆ ಆಹಾರ ಭದ್ರತೆಯನ್ನ 1991ರಲ್ಲಿ ಒಂದು ಅಸ್ತಿತ್ವಕ್ಕೆ ತರಲಾಯಿತು. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಂಡಿಯಾ ಮೀಟ್ ವಿತ್ ಹ್ಯಾನ್ ಎಕನಾಮಿಕ್ ಕ್ರೈಸಿಸ್. ಇಂಡಿಯಾ ಮೀಟ್ ವಿತ್ ಹ್ಯಾನ್ economic crisis relating to its external debt. The government was not able to make repayments and is borrowing from abroad. Foreign exchange reserves, which we generally maintain to important petroleum and other important items, dropped to levels that were not sufficient from even a fortnight the crisis was. ಅಂತಂದ್ರೆ ಇಂಡಿಯಾ ಮೀಟ್ ಅನ್ ಎಕನಾಮಿಕ್ ಕ್ರೈಸಿಸ್. ಎಕನಾಮಿಕ್ ಕ್ರೈಸಿಸ್ ಮೀನ್ಸ್ ಆರ್ಥಿಕ ಬಿಕ್ಕಟ್ಟು. ಎಕನಾಮಿಕ್ ಕ್ರೈಸಿಸ್ ಅಂತಂದ್ರೆ ಏನು? ಆರ್ಥಿಕ ಬಿಕ್ಕಟ್ಟನ್ನ ಬರ್ತಾ ಇರುತ್ತೆ. ಆಂತರಿಕ ಒಂದು ಸಾಲ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಬಾಹ್ಯ ಸಾಲ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಆ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಹಣವನ್ನ ಇಟ್ಕೊಂಡಿರಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತಂದ್ರೆ ವಿದೇಶಿ ವಿನಿಮಯದ ಒಂದು ಸ್ವೀಕೃತಿಗಳು, ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಪೆಟ್ರೋಲಿಯಂ ಅಂಡ್ ಅದರ್ ಇಂಪಾರ್ಟೆಂಟ್ ಐಟಮ್ಸ್, ನಮಗೆ ಅತ್ಯವಶ್ಯಕವಾದಂತಹ ಪೆಟ್ರೋಲಿಯಂ ಉತ್ಪನ್ನಗಳೇನ್ ಬರುತ್ತೋ ಉತ್ಪನ್ನಗಳನ್ನು ಸಹ ಏನಾಗುತ್ತೆ ಅಂತಂದ್ರೆ ಪಾವತಿ ಮಾಡೋದಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಹಣ ಅನ್ನೋದು ಇರಲ್ಲ, ಆದಾಯ ಇರಲ್ಲ. Dropped and levels that were not sufficient for the fortnight. The crisis was further compounding by rising prices of essential goods. All this lead the government to introduce a new set of policy measures which change the direction of our developmental strategies. ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ಏನು ಒಂದು ಎಕನಾಮಿಕ್ ಕ್ರೈಸಿಸ್, ಆರ್ಥಿಕ ಬಿಕ್ಕಟ್ಟು ಬಂತೋ, ಆರ್ಥಿಕ ಬಿಕ್ಕಟ್ಟು ಬಂದಂತ ಒಂದು ಸಂದರ್ಭದಲ್ಲಿ ಬಾಹ್ಯ ಮೂಲಗಳಿಂದ ಬರುವಂತಹ ಸ್ವೀಕೃತಿಗಳೇನಾಗಿತ್ತು ಅಂತಂದ್ರೆ ಅದರ ಆದಾಯ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಯಾವುದೇ ರೀತಿಯಾದ ಯೋಜನೆಗಳನ್ನ ರೂಪಿಸಿಕೊಳ್ಳೋದಕ್ಕೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಸರ್ಕಾರದ ಬಳಿ ಸಾಕಷ್ಟು ಪ್ರಮಾಣದ ಒಂದು ಆದಾಯವಿರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೊಸ ಆರ್ಥಿಕ ನೀತಿಯನ್ನ ಒಂದು ಸರ್ಕಾರ ಅಳವಡಿಸ್ಕೊಳ್ಳುತ್ತೆ. ಏನನ್ನ ಅಳವಡಿಸ್ಕೊಳ್ಳುತ್ತೆ? ಹೊಸ ಆರ್ಥಿಕ ನೀತಿಯನ್ನ ಸರ್ಕಾರ ಅಳವಡಿಸ್ಕೊಳ್ಳುತ್ತೆ. ಡಿಯರ್ ಸ್ಟೂಡೆಂಟ್ಸ್, in this chapter we will look at the background of the crisis, measures that the government has adopted and their impact on various sectors of the economy. ಈ ಒಂದು ಅಧ್ಯಾಯದಲ್ಲಿ ಏನು ಒಂದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂಡ್ ಅಪ್ರಿಷಿಯಲ್ ಏನಿದೋ ಈ ಒಂದು ಚಾಪ್ಟರ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ನ್ಯೂ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ ಅಂತಂದ್ರೆ ಹೊಸ ಆರ್ಥಿಕ ನೀತಿಯ ಒಂದು ಏನ್ ಹಿನ್ನೆಲೆ ಇದೆ, ಏನಕ್ಕಾಗಿ ಅಳವಡಿಸ್ಕೊಂಡ್ರು ನಮ್ಮ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್ ಒಂದು ಅಧ್ಯಯನ ಮಾಡ್ತೀವಿ. ಫಸ್ಟ್ ಹಾಗಾದ್ರೆ ನಾವು ಡಿಸ್ಕಷನ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಕ್ಲಾಸು. ನೋಡಿ, ಫಸ್ಟ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಬ್ಯಾಕ್ಗ್ರೌಂಡ್ ಅಂತಂದ್ರೆ ಏನು? ಹಿನ್ನೆಲೆ. ಬ್ಯಾಕ್ಗ್ರೌಂಡ್ ಆಫ್ 1991 ಎಕನಾಮಿಕ್ ರಿಫಾರ್ಮ್ಸ್. 1991ರ ಆರ್ಥಿಕ ಸುಧಾರಣೆಯ ಒಂದು ಹಿನ್ನೆಲೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಡಿಯರ್ ಸ್ಟೂಡೆಂಟ್ಸ್. The origin of the financial crisis can be traced from the insufficient management of the Indian economy in the 1980s. We know that for implementing various policies and its generally administration of the government generates funds from various sources
such as a taxation, running of public sector entrepreneurs, etc. ಅಂತಂದ್ರೆ ಭಾರತದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಕ್ರೈಸಿಸ್ ಉಂಟಾಗುತ್ತೆ. ಎಷ್ಟರಲ್ಲಿ ಅಂತಂದ್ರೆ 1980ರ ಅವಧಿಯಲ್ಲಿ ಭಾರತದಲ್ಲಿ ಒಂದು ಆರ್ಥಿಕ ಬಿಕ್ಕಟ್ಟು ಸಂಭವಿಸುತ್ತೆ. ಆರ್ಥಿಕ ಬಿಕ್ಕಟ್ಟು ಸಂಭವಿಸಿದ್ರು ಸಹ ಏನು ವಿವಿಧ ಮೂಲಗಳಾದಂತಹ ತೆರಿಗೆ ಮೂಲಗಳು ಮತ್ತೆ ಸರ್ಕಾರಿ ಸ್ವಾಮ್ಯದ ಒಂದು ವಲಯ ಏನ್ ಬರುತ್ತೋ ಸರ್ಕಾರ ವಲಯದಿಂದ ಬರುವಂತಹ ಆದಾಯ ತುಂಬಾ ಕಡಿಮೆ ಇರುತ್ತದೆ. ತುಂಬಾ ಕಡಿಮೆ ಇರುತ್ತದೆ ಅಂತಂದ್ರೆ ಏನ್ ಈ ಒಂದು ತೆರಿಗೆಯಿಂದ ಬರುವಂತಹ ಆದಾಯ ಅದು ಮತ್ತೆ ಸರ್ಕಾರ ಗಳಿಸುವಂತಹ ಆದಾಯ ಏನಾಗ್ತಾ ಇರುತ್ತೆ ಅಂತಂದ್ರೆ ತುಂಬಾ ಕಡಿಮೆ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಂತಂದ್ರೆ ಈ ಒಂದು when expenditure is more than income, the government borrows of finance and deposit from banks and also from people within the country and from international financial institutions. IFI ಅಂತ ಇಂಡಿಕೇಟ್ ಮಾಡ್ತೀವಿ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ IFI ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ when we import goods like a petroleum, we pay in dollars which we earn from our exports. Dear students, ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಏನು ಒಂದು ವೆಚ್ಚ ಮಾಡುತ್ತೋ ಸರ್ಕಾರ ಏನ್ ವೆಚ್ಚ ಮಾಡುತ್ತೋ ಆ ವೆಚ್ಚಕ್ಕೆ ಸಂಬಂಧಿಸಿದಂತೆ ಆದಾಯ ಬರಲ್ಲ. ಸರ್ಕಾರಕ್ಕೆ ಏನ್ ಬರಲ್ಲ? ಆದಾಯ ಬರಲ್ಲ. ಅಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ವಿವಿಧ ಮೂಲಗಳಿಂದ ಅಥವಾ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಸಾಲ ತಗೊಳುತ್ತೆ. ವಿವಿಧ ಬ್ಯಾಂಕ್ಗಳಿಂದ ಮತ್ತೆ ವಿವಿಧ ಹಣಕಾಸು ಸಂಸ್ಥೆಗಳೇನಿದೆಯೋ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಾಲವನ್ನ ತಗೊಳುತ್ತೆ. ಎಲ್ಲಿಂದ ತಗೊಳುತ್ತೆ? ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ನೆಕ್ಸ್ಟ್ ಇಂಪೋರ್ಟ್ ಗೂಡ್ಸ್ ಲೈಕ್ ಪೆಟ್ರೋಲಿಯಂ, ವಿ ಪೇ ಇನ್ ಡಾಲರ್ಸ್ and from our exports. Development policies required that even though the revenues were very low, the government had to overshoot its revenue meet challenges unemployment. ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಅಂತಂದ್ರೆ ಅದಕ್ಕಿಂತ ಫಸ್ಟ್ ಏನ್ ಸರಕುಗಳನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವೋ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನ್ ಬರುತ್ತೋ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ನಾವು ಆಮದು ಮಾಡ್ಕೊಂಡಂತಹ ಒಂದು ಸಂದರ್ಭದಲ್ಲಿ ನಾವು ಡಾಲರ್ಗಳ ಮೂಲಕ ನಾವೇನ್ ಮಾಡ್ಬೇಕಿತ್ತು ಅಂತಂದ್ರೆ ಅವ್ರಿಗೆ ಹಣವನ್ನ ಪಾವತಿ ಮಾಡ್ಬೇಕಾಗಿರುತ್ತೆ. ಡಾಲರ್ ಮೂಲಕ ನಾವೇನ್ ಮಾಡ್ತೀವಿ? ಹಣವನ್ನ ಪಾವತಿ ಮಾಡ್ಬೇಕಾಗಿರುತ್ತೆ. ವಿಚ್ ವಿ earn from our exports. Development policies required that the even though the revenues were very low ಅಂತಂದ್ರೆ ಅವುಗಳಿಗೆ ಪಾವತಿ ಮಾಡೋದಕ್ಕೆ ನಮ್ಮ ಹತ್ರ ಏನಾಗ್ತಾ ಇರುತ್ತೆ? ಸಾಕಷ್ಟು ಪ್ರಮಾಣ ಆದಾಯ ಇರಲ್ಲ. ನಮ್ಮ ಹತ್ರ ಏನಾಗ್ತಾ ಇರುತ್ತೆ ಅಂತಂದ್ರೆ ಸಾಕಷ್ಟು ಪ್ರಮಾಣದ ಒಂದು ಆದಾಯ ಇರಲ್ಲ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ the government had to overshoot its revenue to meet challenges like unemployment, poverty and population explosion. The continued the spending on development programs of the government did not generate additional revenue. Moreover, the government was not able to generate specifically from internal sources such as taxation sufficiently. ಅಂತಂದ್ರೆ ಏನ್ ಈ ಒಂದು ಗೌರ್ಮೆಂಟ್ ಇತ್ತು, ಗೌರ್ಮೆಂಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡೋದು ಪ್ರಮುಖವಾದಂತಹ ಒಂದು ಗುರಿ ಆಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಬರುವಂತಹ ಒಂದು ಆದಾಯದ ಮೂಲಗಳು ತುಂಬಾ ಕಡಿಮೆ ಇರುತ್ತೆ. ಅದರಿಂದ when the government was spending a large share of its income and areas which do not provide immediate returns such as the social sector and defense, there was a need to utilize the rest of its revenue in highly efficient manner. ಅಂತಂದ್ರೆ ಏನ್ ಈ ಒಂದು ವೆಚ್ಚ ಮಾಡ್ತಾ ಇತ್ತು ಆ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಹೆಚ್ಚು ಆದಾಯವನ್ನ ತಂದುಕೊಡುವಂತಹ ಒಂದು ವಲಯಗಳಲ್ಲಿ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತಂದ್ರೆ ವೆಚ್ಚವನ್ನ ಮಾಡ್ತಾ ಇರುತ್ತೆ. ವೆಚ್ಚವನ್ನ ಮಾಡ್ತಾ ಇರುತ್ತೆ. Next, the income from public sector undertakings was also not very high to meet the growing expenditure. At the time, our foreign exchange borrowed from other countries and international financial institutions was spent and meeting consumption needs neither was an attempt made to reduce such profligate spending, nor specified attention was given to boost exports to pay for the growing imports. ಅಂತಂದ್ರೆ ರಫ್ತು ಮತ್ತು ಆಮದುಗಳನ್ನ
ಹೆಚ್ಚಿಸುವಂತಹ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಹಣವನ್ನ ಸಾಲವನ್ನಾಗಿ ಪಡಿತಾ ಇರ್ತಾರೆ. ಇಂಡಿಯಾ ಅಪ್ರೋಚ್ ಯಾವ್ಯಾವ ಸಂಸ್ಥೆಗಳಿಗೆ ಒಂದು ಸಾಲ ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ವರದಿಯನ್ನ ಸಲ್ಲಿಸ್ತಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, IBRD ಅಂತಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತಂದ್ರೆ ಅಂತಾರಾಷ್ಟ್ರೀಯ ಒಂದು ಏನಿ ಒಂದು ಅಂತಾರಾಷ್ಟ್ರೀಯ ಒಂದು ಮರು ಹೂಡಿಕೆ ಬ್ಯಾಂಕ್ ಏನ್ ಬರುತ್ತೋ ಮರು ಹೂಡಿಕೆ ಬ್ಯಾಂಕ್ ಏನ್ ಮಾಡ್ತಾರೆ ಸಲ್ಲಿಸ್ತಾರೆ, ಪಾಪ್ಯುಲರ್ಲಿ ನೋನ್ ಆಸ್ ವರ್ಲ್ಡ್ ಬ್ಯಾಂಕ್ ಅಂಡ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಈ ಮೂರು ಬ್ಯಾಂಕ್ ಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಹಣ ಬೇಕು, ಸಾಲ ಬೇಕು ಅಂತ ಹೇಳ್ಬಿಟ್ಟು ವರದಿಯನ್ನ ಸಲ್ಲಿಸ್ತಾರೆ. ಯಾವ್ದಕ್ಕೆ? IBRD, ವರ್ಲ್ಡ್ ಬ್ಯಾಂಕ್ ಅಂಡ್ ದೆನ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. And received 7 billion as loan. It is very important. 7 billion as loan to manage the crisis. For availing the loan, these international agencies expected India to liberalize and open up the economy by removing restrictions, and the private sector reduce the role of government in many areas and remove trade restrictions between India and other countries. ಅಂತಂದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ 1980ರ ದಶಕದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತೆ ಭಾರತದಲ್ಲಿ. ಇದರಿಂದ ಹೆಚ್ಚು ಆದಾಯ ಬರಲ್ಲ, ಹೆಚ್ಚು ಒಂದು ವೆಚ್ಚ ಮಾಡ್ತಾ ಇರುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ವೆಚ್ಚಗಳನ್ನ ಭರಿಸುವುದಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಆದಾಯ ಇರೋದಿಲ್ಲ. ಅದರಿಂದ ಏನ್ ಮಾಡುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಾದಂತಹ IMF, IBRD, ವರ್ಲ್ಡ್ ಬ್ಯಾಂಕ್ಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಲವನ್ನ ಕೇಳ್ತಾರೆ. ಅನೇಕ ರೀತಿಯಾದಂತಹ ನೀತಿ ನಿರ್ಬಂಧಗಳ ಮೂಲಕ ಅವರು $7 ಬಿಲಿಯನ್ ನಷ್ಟು ಸಾಲವನ್ನ ಕೊಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಪ್ಪಿಗೆ ನೀಡ್ತಾರೆ. ಹಾಗಾದ್ರೆ ಏನ್ ಕಂಡೀಷನ್ಸ್ ಅಂತಂದ್ರೆ ಇಂಡಿಯನ್ ಎಕಾನಮಿನ ಲಿಬರಲೈಸ್ ಮಾಡ್ಬೇಕು ಅಂತಂದ್ರೆ ಉದಾರೀಕರಣ ಮಾಡ್ಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಈ ಒಂದು ಎಕನಾಮಿಕ್ ಬೈ ರಿಮೂವಿಂಗ್ ರಿಸ್ಟ್ರಿಕ್ಷನ್ಸ್ ಅಂಡ್ ದ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದ ಮೇಲೆ ಇರುವಂತಹ ಅನೇಕ ರೀತಿಯ ನಿರ್ಬಂಧಗಳೇನಿರುತ್ತೋ ನಿರ್ಬಂಧಗಳನ್ನ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ತೆಗೆದುಹಾಕ್ಬೇಕಾಗುತ್ತೆ. ಮತ್ತೆ ಒಂದು ಟ್ಯಾಕ್ಸ್ ಏನಿದೆಯೋ ಟ್ಯಾಕ್ಸ್ ಅನ್ನು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಚೇಂಜಸ್ ಮಾಡ್ಕೊಳ್ಳುತ್ತೆ. ಅಂತ ಒಂದು ಮೂವ್ಮೆಂಟ್ ಅಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಏನಿದೆಯೋ IMF ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಈ ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಏನಿದೆಯೋ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರ್ತಾ ಇರುತ್ತೆ. ದಿ ಸ್ಟೂಡೆಂಟ್ಸ್ ಟೋಟಲಿ ನ್ಯೂ ಎಕನಾಮಿಕ್ಸ್ ಪಾಲಿಸಿನ ನಮ್ಮ ಇಂಡಿಯಾದಲ್ಲಿ ಏನ್ ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಈ ಕ್ರೈಸಿಸ್ ಇತ್ತಲ್ವಾ, ಇನ್ಕಮ್ ಅನ್ನ ಒಂದು ಅರ್ನ್ ಮಾಡೋದಕ್ಕೆ ಯಾವುದೇ ಸೋರ್ಸಸ್ ಇರ್ಲಿಲ್ಲ. ಅದರಿಂದ ಒಂದು ನಷ್ಟ ಆಗಿದ್ದಂತ ಸಂದರ್ಭದಲ್ಲಿ ಸಾಲ ತಗೊಳ್ತಾರೆ. ಆ ಸಾಲ ತಗೊಂಡಾಗ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೆಚ್ಚು ಒಂದು ಆದಾಯ ಬರುವ ಮೂವ್ಮೆಂಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಹೊಸ ಆರ್ಥಿಕ ನೀತಿಯನ್ನ IMF ಅನೌನ್ಸ್ ಮಾಡುತ್ತೆ. ನೆಕ್ಸ್ಟ್ ದ ಟ್ರಸ್ಟ್ ಆಫ್ ದ ಪಾಲಿಸೀಸ್ ವಾರ್ towards creating a more competitive environment in the economy and removing the barriers to entry and growth firms. This set of policies can broadly be classified into groups: the stabilization measures and the structural reforms measures. Stabilization measures are short-term measures initiated to correct some of the weaknesses that have developed in the balance of payments and to bring inflation under control. In simple words, this means that there was a need of maintain sufficiently foreign exchange reserves and keep the rising prices under control. On the other hand, structural reforms policies are long-term measures aimed at improving the efficiency of economic and increasing its international competitive by removing the regardless in various segments of the Indian economy. The government initiated variety of policies. ಅಂತಂದ್ರೆ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತಂದಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಆರ್ಥಿಕ ನೀತಿ ಕೆಲವೊಂದು ವಲಯಗಳ ಮೇಲೆ ಇದ್ದಂತಹ ಒಂದು ನೀತಿ ನಿರ್ಬಂಧಗಳೇನಿತ್ತು ಅದನ್ನೆಲ್ಲ ಏನಾಗ್ತಾ ಇರುತ್ತೆ ಅಂತಂದ್ರೆ ತೆಗೆದಾಗುತ್ತೆ. ಹಾಗಾದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಹೊಸ ಆರ್ಥಿಕ ನೀತಿಯನ್ನ ಅನುಸರಿಸಿದ ನಂತರ ಅನೇಕ ರೀತಿಯಾದಂತಹ ಒಂದು ನಿಯಮಗಳನ್ನ ಅಥವಾ ಜಾರಿಗೆ ತರ್ತಾ ಇರುತ್ತೆ. ಅದ್ಯಾವುದು ಅಂತಂದ್ರೆ ಲಿಬರಲೈಸೇಷನ್, ಉದಾರೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಉದಾರೀಕರಣ ಅಂತಂದ್ರೆ as pointed out in the beginning rules of laws which were aimed at regulating the economic activities became major encouraged in growth and development. ಅಂತಂದ್ರೆ
ಏನ್ ಖಾಸಗಿ ವಲಯದ ಮೇಲೆ ಇರುವಂತಹ ಎಲ್ಲಾ ನೀತಿ ನಿರ್ಬಂಧಗಳನ್ನ ತೆಗೆದು ಹಾಕುವಂತಹ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಉದಾರೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಉದಾರೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದ್ರೆ ಉದಾರೀಕರಣದಲ್ಲಿ ಏನೆಲ್ಲಾ ಜಾರಿಗೆ ತರಲಾಯಿತು ಅಂತಂದ್ರೆ ಎಕನಾಮಿಕ್ ಥ್ರೋ ಎ ಫ್ಯೂ ಲಿಬರಲೈಸೇಷನ್ ಮೆಜರ್ಸ್ ವೇರ್ introduced in 1980s in areas of industrial licensing, export import policy, technology of gradation, fiscal policy and foreign investment reform policy initiated in 1991. 1991ರ ಆರ್ಥಿಕ ಸುಧಾರಣೆ ಬಂದಂತ ನಂತರದಲ್ಲಿ ಏನೆಲ್ಲ ಒಂದು ನಿಯಮಗಳನ್ನ ಜಾರಿಗೆ ತರಲಾಯಿತು ಅಂತಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಅಂದ್ರೆ ಆಮದು ರಫ್ತು ನೀತಿ. ಏನೆಲ್ಲ ನೀತಿಗಳನ್ನ ಜಾರಿಗೆ ತರಲಾಯಿತು ಅಂದ್ರೆ 1991ರ ನಂತರ ಆಮದು ಮತ್ತು ರಫ್ತು ನೀತಿಯನ್ನ ಜಾರಿಗೆ ತರಲಾಯಿತು. ಈ ಒಂದು ಫಿಸ್ಕಲ್ ಪಾಲಿಸಿ ಇದೆ ಅಲ್ವಾ, ಕೋಶೀಯ ನೀತಿ ಏನಿದೆಯೋ ಕೋಶೀಯ ನೀತಿಯನ್ನ ಜಾರಿಗೆ ತರಲಾಯಿತು. ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ವಿದೇಶಿ ಒಂದು ಹೂಡಿಕೆಯನ್ನ ಜಾರಿಗೆ ತರಲಾಯಿತು. ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ರಫ್ತು ಮತ್ತು ಆಮದು ನೀತಿ ಪಾಲಿಸಿ, ಒಂದು ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ, ಫಾರಿನ್ ಇನ್ವೆಸ್ಟ್ಮೆಂಟ್ ವಿದೇಶ ಹೂಡಿಕೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇತ್ತು ಅಂತಂದ್ರೆ ಇಂಡಸ್ಟ್ರಿಯಲ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್, ಟ್ಯಾಕ್ಸ್ ರಿಫಾರ್ಮ್ಸ್, ಕೈಗಾರಿಕಾ ಒಂದು ವಲಯ ಮತ್ತೆ ಅದರ ಜೊತೆಗೆ ಹಣಕಾಸು ವಲಯ, ನೆಕ್ಸ್ಟ್ ಅಥವಾ ಕೋಶೀಯ ವಲಯ ಅಥವಾ ಒಂದು ತೆರಿಗೆ ಸುಧಾರಣೆಗಳನ್ನ ತರಲಾಯಿತು. ಹಾಗಾದ್ರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಅಂತಂದ್ರೆ ಒಂದು ಇನ್ ಇಂಡಿಯಾ ರೆಗ್ಯುಲೇಟರಿ ಮೆಕ್ಯಾನಿಸಮ್ ವೇರ್ ಎನ್ಫೋರ್ಸ್ಡ್ ಇನ್ ವೇರಿಯಸ್ ವೇಸ್ ಅಂತಂದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂತು ಅಂತಂದ್ರೆ ಕೈಗಾರಿಕಾ ಇದರಲ್ಲಿ industrial licensing under which every entrepreneur had to get a permission from government officials to start a firm, close a firm or decide the amount of goods and could be produced ಅಂತಂದ್ರೆ ಈ ಒಂದು ಕೈಗಾರಿಕಾ ಲೈಸೆನ್ಸ್ ಪರವಾನಗಿಯನ್ನ ಪಡಿಬೇಕಾಗಿರುತ್ತೆ. ಹೊಸ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕಾದ್ರೂ ಒಂದು ಕೈಗಾರಿಕೆಯನ್ನ ಪಡಿಬೇಕಾಗಿತ್ತು. ನೆಕ್ಸ್ಟ್ ಕೈಗಾರಿಕೆಯನ್ನ ಮುಚ್ಚಾಕ್ಬೇಕಾದ್ರೂ ಸಹ ಏನಾಗ್ತಾ ಇತ್ತು ಅಂತಂದ್ರೆ ಕೈಗಾರಿಕೆ ಪರವಾನಗಿಯನ್ನ ಪಡಿಬೇಕಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೈವೇಟ್ ಸೆಕ್ಟರ್ ವಾಸ್ ನಾಟ್ ಅಲೋಟೆಡ್ ಇನ್ ಮೆನಿ ಇಂಡಸ್ಟ್ರೀಸ್ ಅಂತಂದ್ರೆ ಖಾಸಗಿ ವಲಯಕ್ಕೆ ಕೆಲವೊಂದು ವಲಯಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಿತ್ತು ಅಂತಂದ್ರೆ ಸಮ್ ಗುಡ್ಸ್ ಕುಡ್ ಬಿ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಕೆಲವೊಂದು ಸರಕುಗಳನ್ನ ಸಣ್ಣ ಕೈಗಾರಿಕೆಗಳು ಮಾತ್ರ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಕೆಲವೊಂದು ಸರಕುಗಳ ಉತ್ಪಾದನೆಯನ್ನ ಸಣ್ಣ ಕೈಗಾರಿಕೆಗಳು ಮಾತ್ರ ಉತ್ಪಾದನೆ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್ ಕಂಟ್ರೋಲ್ಸ್ ಅಂಡ್ ಪ್ರೈಸ್ ಫಿಕ್ಸೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಲೆಕ್ಟೆಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಕೆಲವೊಂದು ಸರಕುಗಳ ಉತ್ಪನ್ನದ ಬೆಲೆಯನ್ನ ಸರ್ಕಾರವೇ ನಿರ್ಧಾರ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸೆಕ್ಟರ್ ಅಂತಂದ್ರೆ ಹಣಕಾಸು ವಲಯ. ಫೈನಾನ್ಷಿಯಲ್ ಸೆಕ್ಟರ್ ಇನ್ಕ್ಲೂಡ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇದು ಹಣಕಾಸಿನ ಸಂಸ್ಥೆಗಳನ್ನ ಒಳಗೊಂಡಿದೆ. ಯಾವ್ಯಾವುದು? ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕುಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಹೂಡಿಕೆ ಬ್ಯಾಂಕುಗಳು, ಸ್ಟಾಕ್ ಎಕ್ಸ್ಚೇಂಜ್ ಆಪರೇಷನ್ಸ್ ಅಂತಂದ್ರೆ ಏನ್ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇದೆಯೋ ಅಂತಂದ್ರೆ ಷೇರು ವಿನಿಮಯ ಕೇಂದ್ರ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ವಿದೇಶಿ ವಿನಿಮಯ ಮಾರುಕಟ್ಟೆ. ದ ಫೈನಾನ್ಷಿಯಲ್ sector in India is regulated by the Reserve Bank of India. ಮೈನ್ ಆಗಿ ಏನನ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ? RBI ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಏನ್ ಮಾಡ್ತಾರೆ ಅಂತಂದ್ರೆ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಯು ಮೇ ಬಿ aware that all banks and other financial institutions in India are regulated through various norms and regulations of the RBI. ಅಂತಂದ್ರೆ ಇಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ ಅನ್ನ ಯಾರು ಒಂದು ಅಂಡರ್ಟೇಕಿಂಗ್ ಮಾಡ್ತಿದ್ರು ಅಂತಂದ್ರೆ RBI. ಭಾರತದಲ್ಲಿ ಹಣಕಾಸು ವಲಯ ಏನಿದೆಯೋ ಹಣಕಾಸು ವಲಯದ ನಿಯಂತ್ರಕ ಯಾರು? RBI. ನೆಕ್ಸ್ಟ್ the RBI decides the amount of money that the banks can keep with them sleeves, fixes interest rates, nature of lending to various sector, etc. One of the major aims of financial sector reforms is to reduce the role of RBI from regulatory facilitator of financial sector. This means that the financial sector may be allowed to take decisions and many matters without ಕನ್ಸಲ್ಟಿಂಗ್ ದ RBI ಅಂತಂದ್ರೆ ಇದರಲ್ಲಿ ಪ್ರಮುಖವಾದಂತಹ ನಿರ್ಧಾರ ಏನು ಅಂತಂದ್ರೆ ಒಂದು RBI ಎಲ್ಲಾ ನಿರ್ಧಾರ ಮಾಡ್ತಾ ಇತ್ತು.
ಬಟ್ RBI ಮಧ್ಯಸ್ಥಿಕೆ ವಹಿಸೋದನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕಡಿಮೆ ಮಾಡ್ತಾರೆ. ಒಂದು ಏನ್ ಹಣಕಾಸು ಸಂಸ್ಥೆಗಳ ತನ್ನ ಕೆಲವೊಂದು ನಿರ್ಧಾರಗಳನ್ನ ಮಾತ್ರ ಕೈಗೊಳ್ಳೋದಕ್ಕೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿರ್ತಾರೆ. ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, FII ಅಂತ ನಾವು ಕರಿತೀವಿ ಅಂತಂದ್ರೆ ಏನ್ ಈ ಒಂದು ವಿದೇಶಿ ಸಾಂಸ್ಥಿಕ ಹೂಡಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಡಿಯರ್ ಸ್ಟೂಡೆಂಟ್ಸ್. ವಿದೇಶಿ ಸಾಂಸ್ಥಿಕ ಹೂಡಿಕೆ such as merchant bankers, mutual funds and pension funds are now allowed to invest in India financial markets ಅಂತಂದ್ರೆ ಏನ್ ಈ ಒಂದು ಮರ್ಚೆಂಟ್ ಗ್ರಾಹಕ ಬ್ಯಾಂಕ್ಗಳು, ಈ ಒಂದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಮತ್ತೆ ಪೆನ್ಷನ್ಸ್, ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಪೆನ್ಷನ್ಸ್ ಬ್ಯಾಂಕ್ಸ್ ಇರ್ಬೋದು ಏನಾಗಿರುತ್ತೆ ಅಂತಂದ್ರೆ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಏನಾಗ್ತಾರೆ ಅಂತಂದ್ರೆ ಅವಕಾಶ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒಂದು ಡಿಸ್ಕಷನ್ ಮಾಡೋದು ಅಂತಂದ್ರೆ ಟ್ಯಾಕ್ಸ್ ರಿಫಾರ್ಮ್ಸ್. ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ? ಟ್ಯಾಕ್ಸ್ ರಿಫಾರ್ಮ್ಸ್ ಅಂದ್ರೆ ತೆರಿಗೆ ಸುಧಾರಣೆಗಳು. ಇಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್ ಆರ್ concerned with the reforms in the government's taxation in public expenditure policies, which are collectively known as its fiscal policy. There are two types of tax, direct tax and indirect tax. Direct tax and indirect tax. Tax ಅಲ್ಲಿ ಎಷ್ಟು ವಿಧ ಬರುತ್ತೆ? 2 ವಿಧ ಬರುತ್ತೆ. ಯಾವ್ಯಾವುದು? ನೇರ ತೆರಿಗೆ ಮತ್ತು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ. ಟ್ಯಾಕ್ಸ್ ರಿಫಾರ್ಮ್ಸ್ ಏನು ಅಂತಂದ್ರೆ ತೆರಿಗೆಯಲ್ಲಿ ಬದಲಾವಣೆ ಮಾಡೋದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಸರ್ಕಾರ ಇದರಲ್ಲಿ ಭಾಗವಹಿಸುತ್ತೆ. ಈ ಒಂದು ಪಾಲಿಸಿನ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಇದರಲ್ಲಿ 2 ರೀತಿ ನಾವು ನೋಡ್ತೀವಿ, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನ್ ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕನ್ಸಿಸ್ಟ್ ಆಫ್ ಟ್ಯಾಕ್ಸ್ ಆನ್ ಇನ್ಕಮ್ಸ್ ಆಫ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಪ್ರಾಫಿಟ್ಸ್ ಟು ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಂತಂದ್ರೆ ಪ್ರತ್ಯಕ್ಷ ತೆರಿಗೆ ಏನಾಗಿರುತ್ತೆ ಅಂತಂದ್ರೆ ಆದಾಯ ಮತ್ತು ವೈಯಕ್ತಿಕ ಆದಾಯ ಮತ್ತು ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಹೆಚ್ಚು ಸಂಪತ್ತಿನ ಮೇಲೆ ವಿಧಿಸುವಂತ ತೆರಿಗೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರತ್ಯಕ್ಷ ತೆರಿಗೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿನ್ಸ್ 1991 there has been a continuous reduction in the tax on individual incomes as it was felt that high rates of income tax were an important reason for tax evasion. It is now widely accepted that moderate rates of income tax encourage saving and voluntary disclosure of income ಅಂತಂದ್ರೆ ಈ ಟ್ಯಾಕ್ಸ್ ಒಂದು ರಿಫಾರ್ಮ್ಸ್ ಏನ್ ಬರುತ್ತೋ ಒಂದು ತೆರಿಗೆ ಸುಧಾರಣೆಯಲ್ಲಿ ಮಹತ್ವವಾದಂತ ಒಂದು ಬೆಳವಣಿಗೆ ತರ್ತಾರೆ. ಯಾಕೆ? ವೈಯಕ್ತಿಕ ಒಂದು ತೆರಿಗೆ ಮಟ್ಟ ಏನಿತ್ತೋ ವೈಯಕ್ತಿಕ ಆದಾಯದ ಮೇಲೆ ವಿಧಿಸುವಂತ ತೆರಿಗೆ ಮಟ್ಟ ಅತ್ಯಂತ ಕಡಿಮೆ ಇರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗಿರುತ್ತೆ ಅಂತಂದ್ರೆ ದ ರೇಟ್ ಆಫ್ ಕಾರ್ಪೊರೇಷನ್ tax which was very higher earlier has been gradually reduced. Effort have also been made of reform the indirect tax levied of a commodities ಅಂತಂದ್ರೆ ಏನ್ ಈ ಒಂದು ಕಾರ್ಪೊರೇಷನ್ ಟ್ಯಾಕ್ಸ್ ಇದೆಯೋ ಅಂತಂದ್ರೆ ಕೈಗಾರಿಕೆಗಳ ಮೇಲೆ ವಿಧಿಸುವಂತಹ ಒಂದು ತೆರಿಗೆ ಏನಿತ್ತು ತೆರಿಗೆಯನ್ನ ಪ್ರಾರಂಭದಲ್ಲಿ ಅತಿ ಹೆಚ್ಚಿದ್ರು ಸಹ ಈ ಹೊಸ ಆರ್ಥಿಕ ನೀತಿ ಬಂದ ನಂತರ ಏನಾಗ್ತಿದೆ ಅಂತಂದ್ರೆ ಕಡಿಮೆ ಮಾಡ್ತಿದೆ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ಸ್. ವಿದೇಶಿ ವಿನಿಮಯ ಸುಧಾರಣೆಗಳು. The first important reforms in the external sector was made in the resolve the balance of payments crisis. The rupee was devalued against foreign currencies ಅಂತಂದ್ರೆ ಇಲ್ಲಿ ಸಪೋಸ್ ಯಾವ ತರ ಇರುತ್ತೆ ಈ ಒಂದು ವಿದೇಶಿ ವಿನಿಮಯ ಸುಧಾರಣೆಗಳು ಅಂತಂದ್ರೆ ಏನು ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ ಒಂದು ಈಕ್ವಾಲಿಟಿ ಇರಬೇಕು. ಪಾವತಿ ಶುಲ್ಕ ಏನ್ ಬರುತ್ತೋ ಪಾವತಿ ಶುಲ್ಕದಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಈಕ್ವಾಲಿಟಿ ಇರಬೇಕು. ಇನ್ ಕೇಸ್ ಅಂತಂದ್ರೆ 2 ಕಂಟ್ರೀಸ್ ನಡುವೆ ಯಾವ ರೀತಿ ಡಿಟರ್ಮಿನೇಷನ್ ಆಗುತ್ತೆ ಅಂತ ನಾವು ಫಿಕ್ಸ್ ಮಾಡ್ತೀವಿ. ಈಗ ಸಪೋಸ್ ಅಮೆರಿಕ ಇರುತ್ತೆ, ನಮ್ ದೇಶ ಇರುತ್ತೆ, ನಮ್ ದೇಶ ರೂಪಿ ಅಮೆರಿಕದ ಒಂದು ಡಾಲರ್ ಜೊತೆ ಯಾವ ರೀತಿ ಒಂದು ಎಕ್ಸ್ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದು ಮಾಡ್ತೀವಿ ಅಂತಂದ್ರೆ ಕ್ರೈಸಿಸ್ ಆದಂತ ಒಂದು ಇದ್ರಲ್ಲಿ ಇಂಡಿಯನ್ ರುಪಿನ ಏನ್ ಮಾಡ್ತಾರೆ ಅಂತಂದ್ರೆ ಡಿವ್ಯಾಲ್ಯೂಡ್ ಮಾಡ್ತಾರೆ, ಅಪಮೌಲ್ಯೀಕರಣಗೊಳಿಸ್ತಾರೆ. ನೆಕ್ಸ್ಟ್ ದಿಸ್ ಲೀಡ್ ಟು ಆನ್ ಇನ್ಕ್ರೀಸ್ ಇನ್ ದ ಇನ್ಫ್ಲೋ ಆಫ್ ಫಾರಿನ್ ಎಕ್ಸ್ಚೇಂಜ್. It also set the tone to free the determination of rupee value in the foreign exchange market from government control. Now, more often than not, markets determine exchange rates based on the demand and supply of ಫಾರಿನ್ ಎಕ್ಸ್ಚೇಂಜ್ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆಯಿಂದ ಏನಾಗ್ತಾ ಇರುತ್ತೆ ಅಂತಂದ್ರೆ ಇದು ನಿರ್ಧಾರ ಆಗ್ತಾ ಇರುತ್ತೆ. ಹಾಗಾದ್ರೆ ವಿದೇಶಿ ವಿನಿಮಯ ದರವನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಗವರ್ನಮೆಂಟ್ ಡಿಸಿಷನ್ ತಗೊಳುತ್ತೆ. ಯಾವ ಡಿಸಿಷನ್ ತಗೊಳುತ್ತೆ? ಗವರ್ನಮೆಂಟ್ ನಿರ್ಧಾರ ಮಾಡುತ್ತೆ ಡಿಯರ್ ಸ್ಟೂಡೆಂಟ್ಸ್.
ನೆಕ್ಸ್ಟ್ ನಾವು ನೋಡೋದು ಅಂತಂದ್ರೆ ಟ್ರೇಡ್ ಅಂಡ್ ಪಾಲಿಸಿ, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. Liberalization to trade, liberalization to trade and investment remake was initiated to increase international competitive of industrial production and also foreign investments and technology into economic. The aim was also promote the efficiency of local industries and adaptation of modern technologies. ಅಂತಂದ್ರೆ ಹೊಸದಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹೊಸದಾಗಿ ಆಯ್ಕೆ ಮಾಡ್ಕೊಂಡ್ರು ಸಹ ಹೊಸ ಟ್ರೇಡ್ ಪಾಲಿಸಿ, ಹೊಸ ವ್ಯಾಪಾರ ನೀತಿ ಏನು ಅಂತಂದ್ರೆ ಈ ಒಂದು ಡಿಸ್ಮೇಂಟೈನಿಂಗ್ ಆಫ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್. ಅಂತಂದ್ರೆ ಏನ್ ಸರ್ಕಾರ ಒಂದು ಆಮದು ಮತ್ತು ರಫ್ತು ಬರುತ್ತೋ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾದಂತಹ ನಿರ್ಬಂಧಗಳನ್ನ ತೆಗೆದುಹಾಕ್ತಾರೆ. ರಿಡಕ್ಷನ್ ಆಫ್ ಟಾರಿಫ್ ರೇಟ್ಸ್ ಅಂತಂದ್ರೆ ಸುಂಕಗಳನ್ನ ಕಡಿಮೆ ಮಾಡ್ತಾರೆ. ರಿಮೂವಲ್ ಆಫ್ ಲೈಸೆನ್ಸಿಂಗ್ ಪ್ರೊಡ್ಯೂಸರ್ಸ್ ಆಫ್ ಫಾರ್ ಇಂಪೋರ್ಟ್ಸ್ ಅಂತಂದ್ರೆ ಏನು ಒಂದು ಗವರ್ಮೆಂಟ್ ಒಂದು ಆಮದು ಇರುತ್ತೋ ಆಮದು ಪರವಾನಗಿಯನ್ನ ನೀಡಲಾಗಿರುತ್ತದೆ. ರಿಮೂವಲ್ ಆಫ್ ಲೈಸೆನ್ಸಿಂಗ್ ಅಂತಂದ್ರೆ ಒಂದು ಆಮದು ಪರವಾನಗಿಯನ್ನ ತೆಗೆದು ಹಾಕಲಾಗಿರುತ್ತದೆ. ಈ ಒಂದು ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಯಾವಾಗ ರಿಮೂವ್ ಮಾಡಿದ್ರು ಅಂತಂದ್ರೆ ಏಪ್ರಿಲ್ 2001 ಏನಾಗ್ತಿರುತ್ತೆ ಅಂತಂದ್ರೆ ಈ ಒಂದು ಎಕ್ಸ್ಪೋರ್ಟ್ ಡ್ಯೂಟೀಸ್ ಅನ್ನ ರಿಡ್ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಏನ್ ಗೂಡ್ಸ್ ಅಂಡ್ ಸರ್ವಿಸಸ್ ಎಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಇದಿಷ್ಟು ಸಹ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಆಫ್ ಲಿಬರಲೈಸೇಷನ್. ನೆಕ್ಸ್ಟ್ ಕ್ಲಾಸ್ we have discussing about the privatization. Thank you so much, students.